ಓಂ ಶಾಂತಿ. ಇಂದಿನ ಡೇಟ್ ಆಗಿದೆ 16/4/2025. ತಮ್ಮ ಅವಸ್ಥೆಯನ್ನು ನೋಡಿಕೊಳ್ಳಿ. ನನಗೆ ಒಬ್ಬ ತಂದೆಯೊಂದಿಗೆ ಮನಸ್ಸಿದೆಯೇ ಅಥವಾ ಯಾವುದೇ ಕರ್ಮ ಸಂಬಂಧಗಳೊಂದಿಗೆ ಮನಸ್ಸಿದೆಯೇ? ಯೋಗ ಮತ್ತು ನಡವಳಿಕೆಯ ಚಾರ್ಟ್ ಅನ್ನ ನಿತ್ಯವೂ ನೋಡಿಕೊಳ್ಳಿ, ಪರಿಶೀಲನೆ ಮಾಡಿಕೊಳ್ಳಿ. ಯಾವುದೇ ಸೇವಾ ಭಂಗವಂತೂ ಮಾಡಲಿಲ್ಲವೇ? ನಾನು ತಂದೆಯನ್ನ ಎಷ್ಟು ನೆನಪು ಮಾಡುತ್ತೇನೆ? ತಂದೆಯು ತಿಳಿಸಿದ್ದಾರೆ, ನನ್ನನ್ನು ನೆನಪು ಮಾಡುವುದರಿಂದ ಗ್ಯಾರಂಟಿಯಾಗಿ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ. ನಾವು ಎಷ್ಟು ಯೋಗವನ್ನಿಡುತ್ತೇವೆಯೋ ಅಷ್ಟು ಪವಿತ್ರರಾಗುತ್ತೇವೆ. ಪಾಪಗಳು ಭಸ್ಮವಾಗುತ್ತಾ ಹೋಗುತ್ತವೆ, ಯೋಗವು ಹೆಚ್ಚುತ್ತಾ ಹೋಗುತ್ತದೆ. ಕರ್ಮ ಸಂಬಂಧಗಳೊಂದಿಗೆ ಮನಸ್ಸಿದೆ ಎಂದರೆ ನಮ್ಮ ವಿಕರ್ಮಗಳು ಬಹಳ ಇದೆ ಎಂದು ತಿಳಿಯಬೇಕು. ಯಾವ ವಿಕರ್ಮಗಳು ಮಾಯೆಯ ಕಂದಕದಲ್ಲಿ ಹಾಕಿ ಬಿಡುತ್ತದೆ. ನೀವು ಪುಣ್ಯಾತ್ಮರಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಅದರಲ್ಲಿ ಪವಿತ್ರತೆಯು ಮುಖ್ಯವಾಗಿದೆ. ಪವಿತ್ರರಾಗಿಯೇ ಬಂದಿರಿ, ಈಗ ಪವಿತ್ರರಾಗಿಯೇ ಹೋಗಬೇಕಾಗಿದೆ. ಪಾಪಗಳ ಹೊರೆಯು ತಂದೆಯ ನೆನಪಿನ ಹೊರತು ನಾವು ಇಳಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂದ ಮೇಲೆ ತಂದೆಯ ಜೊತೆ ಎಷ್ಟೊಂದು ಯೋಗವಿರಬೇಕು. ಆಕಸ್ಮಿಕವಾಗಿ ಹೇಗೆ ಅಪಘಾತಗಳಾಗಿ ಬಿಡುತ್ತದೆ. ಇದು ಅಕಾಲ ಮೃತ್ಯುವಿನ ಸೀಸನ್ ಆಗಿದೆ. ಅಂದ ಮೇಲೆ ಪ್ರತಿಯೊಬ್ಬರೂ ತಮ್ಮನ್ನು ಪರಿಶೀಲಿಸಿಕೊಂಡು ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಯಾರಿಗೂ ದುಃಖ ಕೊಡಬೇಡಿ, ಒಬ್ಬ ತಂದೆಯ ನೆನಪಿನಲ್ಲಿರಿ. ಇದು ಬಹಳ ಬಲಿಷ್ಠವಾದ ಲಕ್ಷ್ಯ ಸಿಕ್ಕಿಬಿಟ್ಟಿದೆ. ಇಡೀ ದಿನ ಬುದ್ಧಿಯಲ್ಲಿ ಯಾರಿಗೆ ಹೇಗೆ ತಿಳಿಸುವುದು ಎಂಬ ಚಿಂತನೆಯೇ ನಡೆಯುತ್ತಿರಲಿ. ಸರ್ವಿಸ್ ಮಾಡುವುದರಿಂದಲೂ ತಂದೆಯ ನೆನಪಿರುವುದು. ಮನೆ ಒಡೆಯುವುದು, ಸುಳ್ಳು ಹೇಳುವುದು, ಹೇಳಿಕೆ ಕೇಳಿಕೆ ಮಾತುಗಳ ಮೇಲೆ ವಿಶ್ವಾಸವನ್ನು ಇಡುವುದು, ಈ ಮೋಸತನವು ಬಹಳ ನಷ್ಟಕಾರಕವಾಗಿದೆ. ಉಲ್ಟಾ ಸುಲ್ಟಾ ಸಮಾಚಾರಗಳನ್ನು ಒಬ್ಬರು ಇನ್ನೊಬ್ಬರೊಂದಿಗೆ ಮಾತನಾಡಬಾರದು. ಜ್ಞಾನದ ಮಾತುಗಳನ್ನೇ ಮಾತನಾಡಬೇಕು. ಪ್ರದರ್ಶನಿಯಲ್ಲಿ ಅನೇಕರು ಬರುತ್ತಾರೆ, ಭಿನ್ನ ಭಿನ್ನ ಪ್ರಕಾರದವರಿರುತ್ತಾರೆ. ಅದರಲ್ಲಿ ಕೆಲವರು ಇವು ತಿಳಿದುಕೊಳ್ಳುವ ಯೋಗ್ಯ ಮಾತುಗಳೆಂಬುದನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಮಾಯೆಯು ಇಂತಹ ಪೆಟ್ಟನ್ನು ಕೊಡುತ್ತದೆ. ಅದರಿಂದ ಜ್ಞಾನವು ಬುದ್ಧಿಯಲ್ಲಿ ನಿಲ್ಲುವುದೇ ಇಲ್ಲ. ಮಿತ್ರ ಸಂಬಂಧಿ ದೇಹಧಾರಿಗಳು ನೆನಪಿಗೆ ಬಂದು ಬಿಡುತ್ತಾರೆ. ಇದು ಸಂಪೂರ್ಣ ಚೀಚಿ ಪ್ರಪಂಚವಾಗಿದೆ. ನಮಗಾಗಿ ಹೊಸ ಸ್ವರ್ಗ ಸ್ಥಾಪನೆಯಾಗುತ್ತಿದೆ. ನೀವು ಮಕ್ಕಳಿಗೆ ತಂದೆ ಮತ್ತು ಸೃಷ್ಟಿ ಚಕ್ರದ ಪರಿಚಯವು ಸಿಕ್ಕಿದೆ. ಅಂದ ಮೇಲೆ ಆ ವಿದ್ಯೆಯಲ್ಲಿಯೇ ತೊಡಗಬೇಕಾಗಿದೆ. ತಂದೆಯ ಮೂಲಕ ಜ್ಞಾನ ಬಿಂದುಗಳು ಸಿಕ್ಕಿವೆಯೋ ಅವನ್ನು ಮತ್ತೆ ಮತ್ತೆ ಮಂಥನ ಮಾಡಿ ಯಾವ ಜ್ಞಾನವು ಸಿಕ್ಕಿದೆಯೋ ಅದನ್ನ ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಿ. ನಿತ್ಯವೂ ಮುರುಳಿಯನ್ನು ಓದಿರಿ, ಅದು ಸಹ ಬಹಳ ಒಳ್ಳೆಯದು. ಮುರುಳಿಯಲ್ಲಿ ಯಾವ ಮುಖ್ಯ ಅಂಶಗಳಿವೆಯೋ ಅವನ್ನು ಮತ್ತೆ ಮತ್ತೆ ಮಂಥನ ಮಾಡಬೇಕು. ಯಾವಾಗ ಕರ್ಮಾತೀತ ಸ್ಥಿತಿಯಾಗುವುದೋ ಆಗ ದೇಹಾಭಿಮಾನದ ಹೆಸರಿರುವುದಿಲ್ಲ. ಆದ್ದರಿಂದಲೇ ದೇಹಿ ಅಭಿಮಾನಿಗಳಾಗಿ ಎಂದು ಹೇಳಲಾಗುತ್ತದೆ. ತಂದೆಯ ಮೂಲಕ ಯಾವ ಸದ್ಬುದ್ಧಿಯು ಪ್ರಾಪ್ತಿಯಾಗಿದೆಯೋ ಆ ಬುದ್ಧಿಯಿಂದ ಒಳ್ಳೆಯ ಕರ್ಮವನ್ನ ಮಾಡಬೇಕಾಗಿದೆ. ಯಾರಿಗೆ ದುಃಖವನ್ನ ಕೊಡಬಾರದು. 5 ವಿಕಾರ ರೂಪಿ ಶತ್ರುವನ್ನು ಸಹಯೋಗಿಯಾಗಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಮಾಯಾಜೀತ್ ಜಗಜ್ಜೀತ್ ಭವ. ಸತ್ಯ ಚಿನ್ನದಲ್ಲಿ ನನ್ನತನವೇ ಮಿಶ್ರಣವಾಗಿದೆ. ಯಾವುದು ಬೆಲೆಯನ್ನು ಕಡಿಮೆ ಮಾಡಿಬಿಡುತ್ತದೆ ಅದಕ್ಕೆ ತನ್ನತನವನ್ನ ಸಮಾಪ್ತಿ ಮಾಡಿಬಿಡಿ. 21 ಜನ್ಮಗಳಿಗಾಗಿ 21 ಮುರುಳಿಯ ಪಾಯಿಂಟ್ಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಓಂ ಶಾಂತಿ.